ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ ಯೋಜನೆ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಬಡವರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಸಿದ್ದರಾಮಯ್ಯ ಸರ್ಕಾರ ಅವರು ಓಪನ್ ಮಾಡಿದ್ರು. ಈಗ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಬಳ್ಳಾರಿ ನಗರದಲ್ಲಿ ಸುಮಾರು 5 ಕ್ಯಾಂಟೀನ್ಗಳು ಬಂದಾಗಿದೆ. ನಿಜಕ್ಕೂ ಕೂಡ ಇದು ವಿಪರ್ಯಾಸ. ಇವತ್ತು ಮೋದಿ ಸರ್ಕಾರ ಇರತಕ್ಕಂಥ ಒಂದು ಇಂದಿರಾ ಕ್ಯಾಂಟೀನ್ ಇದ್ದೀವಿ, ತಾವು ದೃಶ್ಯದಲ್ಲಿ ಕೂಡ ಗಮನಿಸಬಹುದು. ಸಾಕಷ್ಟು ನಿತ್ಯ ಸಾವಿರಾರು ಜನರು ಬಂದು ಈ ಇಂದಿರಾ ಕ್ಯಾಂಟೀನನ್ನು ಬಳಕೆ ಮಾಡ್ತಾ ಇದ್ರು. ಅಂದರೆ ನಿತ್ಯ ಉಪಹಾರ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಸಾಕಷ್ಟು ಜನರು ಬಂದು ಬಳಕೆ ಮಾಡ್ತಾ ಇದ್ರು. ಆದರೆ ಇವಾಗ ಸಂಪೂರ್ಣವಾಗಿ ಬಂದ್ ಆಗಿದೆ. ಕಾರಣ ಪ್ರಮುಖವಾಗಿ ಜಪ್ತಕ್ ಕಂಪ್ನಿಯವರು ಬಳ್ಳಾರಿ ನಗರದಲ್ಲಿ ಸುಮಾರು 5 ಕ್ಯಾಂಟೀನ್ಗಳನ್ನು ಏನು ಮೇಂಟೈನ್ ಮಾಡ್ತಾ ಇದ್ರು. ಆದರೆ ಕಳೆದ 3 ವರ್ಷಗಳಿಂದ ಸುಮಾರು 3 ಕೋಟಿಗೂ ಅಧಿಕ ಅನುದಾನ ಕಡಿಮೆ ಆಗಿರೋದ್ರಿಂದಾಗಿ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಮತ್ತು ಇಲ್ಲಿ ಬಳ್ಳಾರಿ ನಗರದಲ್ಲಿ ಏನು 5 ಕ್ಯಾಂಟೀನ್ಗಳನ್ನು ಮೇಂಟೈನ್ ಮಾಡಿರ್ತಕ್ಕಂತಹ ಮಹದೇವ್ ಅವರು ಕೂಡ ಇಲ್ಲಿರ್ತಕ್ಕಂಥ ಪೌರಾಯುಕ್ತರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ. ಅಂದರೆ ಸಾಕಷ್ಟು ಅನುದಾನ ಕೊರತೆಯಿಂದಾಗಿ ನಾವು ಇಂದಿರಾ ಕ್ಯಾಂಟೀನ್ ನಡೆಸುವುದು ಕಷ್ಟ ಆಗ್ತಾ ಇದೆ, ಹೀಗಾಗಿ ಸರ್ಕಾರ ಕೂಡಲೇ ಅನುದಾನವನ್ನು ಬಿಡುಗಡೆ ಮಾಡಬೇಕಂತ ಹೇಳಿದ್ರು. ಆದರೆ ಯಾವುದಕ್ಕೂ ತಲೆ ಕೆಡಿಸತಕ್ಕಂಥ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಈಗಾಗಲೇ ಬಂದ್ ಮಾಡಿದ್ದಾರೆ. ಅಂದರೆ ಬಿಸಿ ಮುಟ್ಟುವ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಬಂದ್ ಮಾಡಿದ್ರೆ ತಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಒಳಭಾಗದಲ್ಲಿ ಕೂಡ ಸಂಪೂರ್ಣವಾಗಿ ಬಂದಾಗಿದೆ. ನಿತ್ಯವೂ ಕೂಡ ಇಲ್ಲಿ ಸಾವಿರಾರು ಯುವಕರಾಗಿರ್ಬೋದು ಮತ್ತು ಕೂಲಿ ಕಾರ್ಮಿಕರಾಗಿರ್ಬೋದು ನಿತ್ಯವೂ ಕೂಡ ಬರ್ತಾ ಇದ್ರು ಮತ್ತು ಇಲ್ಲಿರ್ತಕ್ಕಂಥ ಸರ್ಕಾರದ ಯೋಜನೆಯನ್ನು ಬಳಕೆ ಮಾಡ್ತಾ ಇದ್ರು. ಆದರೆ ಈಗ ಏನು ಸಂಪೂರ್ಣ ಅನುದಾನ ಕೊರತೆಯಿಂದಾಗಿ ಬಂದ್ ಮಾಡಿದ್ರಿಂದಾಗಿ ಕೇವಲ ಇದು ಬಳ್ಳಾರಿ ನಗರದಲ್ಲಿ 5 ಕ್ಯಾಂಟೀನ್ಗಳಲ್ಲ, ಸಿರುಗುಪ್ಪ, ಕೂಡ್ಲಿಗಿ, ಸಂಡೂರು ಭಾಗದಲ್ಲಿ ಕೂಡ ತಲಾ ಒಂದೊಂದು ಇಂದಿರಾ ಕ್ಯಾಂಟೀನ್ಗಳು ಬಂದಾಗಿದ್ದಾವೆ. ಸುಮಾರು ಎಷ್ಟು ಅಧಿಕ 4.5 ಕೋಟಿಗೂ ಅಧಿಕ ಅನುದಾನ ಕೊಡ್ತಾ ಇದೆ. ಈಗ ಮಹತ್ವವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬಂದಾಗ ಕೂಡ ಈ ಇಂದಿರಾ ಕ್ಯಾಂಟೀನ್ ಬಂದ್ ಮಾಡಿದ್ದು ನಿಜಕ್ಕೂ ವಿಪರ್ಯಾಸ. ಈಗ ನಮ್ಮ ಜೊತೆಗೆ ಅಂದರೆ ಬಳ್ಳಾರಿ ಭಾಗದ 5 ಕ್ಯಾಂಟೀನ್ಗಳನ್ನು ಮೇಂಟೈನ್ ಮಾಡುವಂತಹ ಮಹದೇವರಿದ್ದಾರೆ, ಅವರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ಇಂದಿರಾ ಕ್ಯಾಂಟೀನ್ ಬಂದ್ ಮಾಡೋಕ್ಕೆ ಕಾರಣ ಏನು? ಸರ್, ನಮ್ಮ ಜಪ್ತಕ್ ಕಂಪ್ನಿಯವರು 3 ವರ್ಷದ್ದು ಬ್ಯಾಲೆನ್ಸ್ ಇದೆ ಅಂತ ಮಹಾನಗರ ಪಾಲಿಕೆ ಅವರಿಗೆ ಮನವಿ ತಿಳಿಸಿದ್ದಾರೆ. ಸರ್, ಅವರು ನಮ್ಮ ಕಂಪ್ನಿಯವ್ರು ಏನಂತ ಇದ್ದಾರೆ, 3 ವರ್ಷದ್ದು ಬೇಡ, ಒಂದು 6 ತಿಂಗಳನ್ನ ನಮಗೆ ದುಡ್ಡನ್ನು ಕೊಟ್ಟರೆ ನಾವು ಮುಂದೆ ಓಡಿಸ್ತೀವಿ ಅಂತ ನಮ್ಮವರು ಕೇಳ್ಕೊಂಡಿದ್ದಾರೆ. ಯಾಕಂದರೆ ಸರ್, 3 ವರ್ಷದಿಂದ 1 ರೂಪಾಯಿನೂ ಬರಲಾರ್ದೆ, ನಾವು ಬಂದ್ ಮಾಡಲಾರ್ದೆ ಸಾಲ ಮಾಡ್ಕೊಂಡಾಗಲೇ ನಾವು ಕ್ಯಾಂಟೀನ್ ನಡೆಸ್ತಾ ಇದ್ದೀವಿ. ಇವಾಗ ಅದು ಕೂಡ ಆಗ್ತಾ ಇಲ್ಲ ಅಂತ ಅವರು 3 ಸತೆ ಇದು ಕೊಟ್ಟಿದ್ದಾರೆ ಸರ್, ಮನವಿ ಕೊಟ್ಟಿದ್ದಾರೆ. ನಮಗೊಂದು 6 ತಿಂಗಳನ್ನ ಇದು ಮಾಡಿ ಅಂತ ಮಹಾನಗರ ಪಾಲಿಕೆ ಅವರು ಏನೂ ಒಂದು ರೆಸ್ಪಾನ್ಸ್ ಮಾಡಲಾರ್ದೆ ಇದ್ದಿದ್ದಕ್ಕೋಸ್ಕರ ಸರ್ 22ನೇ ತಾರೀಕು ನಾವು ಬಂದ್ ಮಾಡ್ತೀವಿ ಅಂತ ಲೆಟರ್ ಕೊಟ್ಟು ನಾವು ಬಂದ್ ಮಾಡಿಸಿದ್ದಾರೆ ಸರ್. ಇದಿಷ್ಟು ಏನು ಇಂದಿರಾ ಕ್ಯಾಂಟೀನ್ ನಡೆಸುವಂತಹ ಒಂದು ಮೇಂಟೆನೆನ್ಸ್ ಆಗಿರ್ತಕ್ಕ ಮಹದೇವರ ಮಾತಾಗಿರುವಂಥದ್ದು. ಬಳ್ಳಾರಿ ನಗರದಲ್ಲಿ ಸುಮಾರು 5 ಕ್ಯಾಂಟೀನ್ಗಳನ್ನು ಈಗಾಗಲೇ ಬಂದ್ ಮಾಡಿರ್ತಕ್ಕಂಥದ್ದು. ಮುಂದಿನ ದಿನಮಾನದಲ್ಲಿ ಕೂಡ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡದೆ ಹೋದರೆ ನಾವು ಸಂಪೂರ್ಣವಾಗಿ ಬಂದ್ ಮಾಡ್ತೇವೆ. ಕೂಡಲೇ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಅನುದಾನವನ್ನು ಬಿಡುಗಡೆ ಮಾಡುವಂಥ ಕೆಲಸ ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಂತೋಷ್, ವಿನಾಯಕ ಬಡಗೆ, TV9 ಬಳ್ಳಾರಿ.